ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ವೀಕ್ಷಕರೇ, ನಾನಿವತ್ತು ಮಲೆನಾಡಿನ ಹೆಬ್ಬಾಗಿಲಾಗಿರುವಂತಹ ಶಿವಮೊಗ್ಗ ಜಿಲ್ಲೆಯ ಒಂದು ಇತಿಹಾಸದ ಪುಟಗಳಲ್ಲಿ ಸೇರಲು ಸಜ್ಜಾಗಿರುವ ಸೇತುವೆ ಮೇಲೆ ನಾನಿವತ್ತಿದ್ದೇನೆ. ಹೌದು ಪ್ರಿಯ ವೀಕ್ಷಕರೇ, ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಅಂತ್ಯವಾಗುವಂತಹ ಒಂದು ಏಕೈಕ ನದಿ ಯಾವುದಾದ್ರೂ ಇತ್ತಂತಂದ್ರೆ ಅದು ಶರಾವತಿ ನದಿ. ಹೀಗಾಗಿ ಈ ಒಂದು ಶರಾವತಿಯ ನದಿಯ ಹಿನ್ನೀರಿನ ಮೇಲೆ ಹಾದು ಹೋಗಿರುವಂತಹ ಒಂದು ಅಂಬರಗೋಡ್ಲು ಕಳಸವಳ್ಳಿಯ ಸಿಗಂದೂರು ಸೇತುವೆ ಇವತ್ತು ಇತಿಹಾಸದ ಪುಟಗಳಲ್ಲಿ ಸೇರಲು ಸಜ್ಜಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವಿವತ್ತು ನೋಡ್ಬೋದು ವೀಕ್ಷಕರೇ, ಸ್ವಾತಂತ್ರ್ಯ ಬಂದ ನಂತರ ಅನೇಕ ಗ್ರಾಮ, ತಾಲೂಕು, ಜಿಲ್ಲಾ ಕೇಂದ್ರಗಳು ಅದೆಷ್ಟು ಸಂಪರ್ಕವನ್ನ ಕಡಿತುಕೊಂಡಿವೆ. ಅದೆಷ್ಟು ಹಳ್ಳಿಗಳು ಕೂಡ ಇಂದಿಗೂ ಕೂಡ ಬೋಟಿನ ಮೂಲಕ ಒಂದು ತಾಲೂಕು ಕೇಂದ್ರವನ್ನ ಸಂಪರ್ಕಿಸ್ತಕ್ಕಂಥ ಕೆಲಸವನ್ನ ಸಾರ್ವಜನಿಕರು ಮಾಡ್ತಾರೆ. ಅದೇ ಒಂದು ಪರಿಸ್ಥಿತಿ ಇವತ್ತು ಈ ಒಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಳಸವಳ್ಳಿ ಮತ್ತು ಸಿಗಂದೂರಿನ ಭಾಗದ ಒಂದು ಕೆಲವೊಂದಿಷ್ಟು ಗ್ರಾಮಗಳ ಒಂದು ಜನರ ಪರಿಸ್ಥಿತಿಯಾಗಿತ್ತು. ದಶಕಗಳ ಕಾಲ, 40 ರಿಂದ 50 ವರ್ಷಗಳ ಕಾಲ ಇದೇ ಕಷ್ಟವನ್ನ ಪಟ್ಟುಕೊಂಡು ಬಂದಿರತಕ್ಕಂತಹ ಜನರಿಗೆ ಇವತ್ತು ಮುಕ್ತಿ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಸಿಗಂದೂರು ಸೇತುವೆ 2 ರಿಂದ 2.5 ಕಿಲೋಮೀಟರ್ ಸೇತುವೆ ಇವತ್ತು ಭವ್ಯವಾಗಿರ್ತಕ್ಕಂತಹ ಸೇತುವೆ ಉದ್ಘಾಟನೆಗೆ ಬಂದು ನಿಂತಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಕೂಡ ಉದ್ಘಾಟಿಸಲಿದ್ದಾರೆ. ಹಾಗಾಗಿ ಈ ಒಂದು ಸೇತುವೆ ನಿರ್ಮಾಣಕ್ಕೆ ಪಟ್ಟಿರ್ತಕ್ಕಂತಹ ಶ್ರಮ ಅಷ್ಟಿಷ್ಟಲ್ಲ, ಸಾಕಷ್ಟು ಹೋರಾಟಗಾರರ ಶ್ರಮ ಇದೆ. ರಾಜಕೀಯ ನಾಯಕರ ಒಂದು ಇಚ್ಛಾಶಕ್ತಿಯ ಒಂದು ಫಲವಾಗಿ ಇವತ್ತು ಈ ಒಂದು ಸೇತುವೆ ನಿರ್ಮಾಣಗೊಂಡಿದೆ. ಸಾಕಷ್ಟು ಸಾರ್ವಜನಿಕರನ್ನ ಮಾತನಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಸೇತುವೆ ನಿರ್ಮಾಣವಾಗಲು ಕಾರಣೀಕರ್ತರಾಗಿರ್ತಕ್ಕಂತಹ, ಸಾಕಷ್ಟು ವರ್ಷಗಳ ಕಾಲ ಅವಿರತವಾಗಿರ್ತಕ್ಕಂತಹ, ಶ್ರಮ ಪಟ್ಟಿರ್ತಕ್ಕಂತಹ ಪ್ರಸನ್ನ ಕೆರೆಕೈ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಪ್ರಿಯ ವೀಕ್ಷಕರೇ, ಇವರು ಈ ಒಂದು ಸೇತುವೆ ಆಗ್ಲಿಕ್ಕೆ ತುಂಬಾ ಕಷ್ಟಪಟ್ಟಿರ್ತಕ್ಕಂಥವರು. ಬೆಂಗಳೂರು, ದಿಲ್ಲಿ, ಸಾಕಷ್ಟು ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ, ಹೋರಾಟವನ್ನ ಮಾಡಿದ್ದಾರೆ, ಸಾಕಷ್ಟು ಜನರನ್ನ ಕೂಡ್ಕೊಂಡು ಹೋರಾಟವನ್ನ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅವ್ರನ್ನ ಮಾತಾಡಿಸೋಣ. ಈ ಒಂದು ಸೇತುವೆ ಇತಿಹಾಸ, ಈ ಒಂದು ಸೇತುವೆ ನಿರ್ಮಾಣಗೊಳ್ಳಿಕ್ಕೆ ಏನೆಲ್ಲ ಹರ್ಸಾಸವನ್ನ ಪಡಲಾಯಿತು, ಏನೆಲ್ಲ ಮನವಿಯನ್ನ ಕೊಡಲಾಯಿತು, ಈ ಒಂದು ಜನರ ಕಷ್ಟ ಯಾವ ರೀತಿ ಇತ್ತು, ಇವತ್ತು ಆ ಕಷ್ಟವನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅವರ ಕೆಲಸ ಯಾವ ರೀತಿ ಇತ್ತು ಎನ್ನುವಂಥದ್ರ ಬಗ್ಗೆ ಬನ್ನಿ ಅವ್ರನ್ನ ಕೇಳ್ಕೊಳ್ಳೋಣ. ಈ ಒಂದು ಸೇತುವೆ ಇನ್ನೇನು ಕೆಲವೇ ದಿನಗಳಲ್ಲಿ ಇತಿಹಾಸದ ಪುಟ ಸೇರುತ್ತೆ. ಅವ್ರನ್ನ ಮಾತಾಡಿಸ್ಕೊಂಡು ಕೇಳ್ಕೊಂಡು ಬರೋಣ, ಬನ್ನಿ. ಎಸ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಬಹು ವರ್ಷಗಳ ಕನಸು ಅಂಬರಗೋಡ್ಲು ಕಳಸವಳ್ಳಿ ಸಿಗಂದೂರು ಸೇತುವೆ ನಿರ್ಮಾಣ ಹಂತಕ್ಕೆ ಬಂದು ನಿಂತಿದೆ. ಈ ಒಂದು ಸೇತುವೆ ಆಗಬೇಕಾದ್ರೆ ನಿಮ್ಮ ಒಂದು ಶ್ರಮ ತುಂಬ ದೊಡ್ಡ ಪ್ರಮಾಣದಲ್ಲಿದೆ ಸರ್. ಹಾಗಾಗಿ ಈ ಸಮಯದಲ್ಲಿ ಸೇತುವೆಯ ಉದ್ಘಾಟನೆಯ ಹಂತದಲ್ಲಿ ಬಂದು ನಿಂತು ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗುವಂತಹ ಸಂದರ್ಭಕ್ಕೆ, ಸಮಯಕ್ಕೆ ಬಂದು ನಿಂತಿದೆ ಸೇತುವೆ. ಈ ಕ್ಷಣದಲ್ಲಿ ತಾವು ಇಷ್ಟು ವರ್ಷಗಳ ಕಾಲ, ಸಾಕಷ್ಟು ದಶಕಗಳ ಕಾಲ ಹೋರಾಟವನ್ನು ಮಾಡ್ಕೊತಾ ಬಂದಿದ್ದೀರಾ ಈ ಒಂದು ಸೇತುವೆ ನಿರ್ಮಾಣ ಆಗಬೇಕಂತ ಹೇಳಿ. ಈ ಸಮಯದಲ್ಲಿ ಏನು ಅನಿಸುತ್ತೆ ಸರ್ ತಮಗೆ? ಇದೊಂದು ಹೋರಾಟ ಅಂತಂದರೆ ಒಂದು ತಂಡ ಕಾರ್ಯ. ಎಸ್, ನಮ್ಮ ಹಿರಿಯರಾದಂಥ ಚದರಳ್ಳಿ ಪರಮೇಶ್ವರ್ ಅವರು, ಮುಗುಳೋಡಿ ಮಂಜುನಾಥ ರಾಯರು, ಲೋಕಪಾಲ್ ಜೈನ್, ಮಂಜಯ್ಯ ಜೈನ್, ಹಿನ್ಸೋಡಿ ಗಣಪತಿ, ಈ ಥರದ 108 ಹೆಸರುಗಳು, ಪಟೇಲ್ ಸುಬ್ರಾವ್, ಈ ಥರದ 108 ಹೆಸರುಗಳು ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆಗೆ ಸಕ್ರಿಯವಾಗಿ ಭಾಗವಹಿಸಿದರು. ಅದರ ಹೋರಾಟವನ್ನು ನೇತೃತ್ವ ವಹಿಸ್ಕೊಂಡು ಅದನ್ನು ಲಾಜಿಕಲ್ ಎಂಡಿಗೆ ತರೋದು, ಬಹುಮುಖಿಯಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡೋದು, ಅದರ ಫಾಲೋ ಅಪ್ ಮಾಡೋದು ಎಲ್ಲರೂ ಮಾಡೋಕ್ಕಾಗಲ್ಲ. ಅದರ ಕರ್ತವ್ಯವನ್ನು ನಾನು ಅತ್ಯಂತ ಪ್ರಾಮಾಣಿಕನಾಗಿ ಕಳೆದ 2 ದಶಕಗಳಿಂದ ನಾವು ಮಾಡಿದ್ದೇವೆ. ಇವತ್ತು ಒಂದು ಅತ್ಯಂತ ಸಂತೋಷದ ಕ್ಷಣ. ಇದು ಈ ಶಾಪ ಕರಿನೀರಿನ ಶಿಕ್ಷೆ, ಶರಾವತಿ ಹಿನ್ನೀರಿನ ಪ್ರದೇಶದ ಬಾಧಿತರ ಕರಿನೀರಿನ ಶಿಕ್ಷೆ ವಿಮೋಚನೆಯಾಗಿ ಇವತ್ತು ಸಹಜವಾಗಿ ರಾಜ್ಯದ, ದೇಶದ ಜನ ಬೇರೆ ಕಡೆ ಹೇಗೆ ಗೌರವ ಸ್ವಾಭಿಮಾನದಿಂದ ಒಂದು ವಾಸಿಸ್ತಾರೋ ಅದೇ ಥರ ವಾಸಿಸೋದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಮೂಲಭೂತ ಸೌಕರ್ಯವನ್ನು ಹೊಂದುತ್ತಾ ಇರ್ತಕ್ಕಂಥ ಒಂದು ಮಂಗಳದ ಕ್ಷಣ, ಅತ್ಯಂತ ಖುಷಿಯ ಸಂಗತಿಯನ್ನು ನಾವಿವಾಗ ಅನುಭವಿಸ್ತಾ ಇದ್ದೇವೆ ಅಂತ ಅನಿಸುತ್ತೆ. ಇಷ್ಟು ದಿನಗಳ ಕಾಲ ಪಟ್ಟಿರುವಂತಹ ಕಷ್ಟದ ಬಗ್ಗೆ ಸರ್ ನೀವು ಕಣ್ಣಾರೆ ಕಂಡಿದ್ದೀರಾ. ಆ ಗ್ರಾಮಸ್ಥರು ಪಡ್ತಕ್ಕಂಥ ಕಷ್ಟ, ಮಳೆ ಆಗಲಿ ಚಳಿ ಆಗಲಿ, ಯಾವುದೋ ಒಬ್ಬ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಆ ಒಂದು ಬೋಟ್ ಮೂಲಕ ಹೋಗಿ ಮತ್ತೊಂದು ಗ್ರಾಮಕ್ಕೆ ಸೇರೋದು, ತಾಲೂಕು ಕೇಂದ್ರಕ್ಕೆ ಹೋಗೋದು, ಹೇಗಿತ್ತು ಸರ್ ಆ ಸವಾಲುಗಳು? ಹೇಗಿತ್ತು ನೀವು ಕಣ್ಣಾರೆ ಕಂಡಿರುವಂಥವ್ರು? ನೋಡಿ, ಬಹಳ ಜೀವಹಾನಿಗಳಾಗಿದೆ ಇದರಲ್ಲಿ. ಸಂದರ್ಭೋಚಿತವಾಗಿ ಶುಶ್ರೂಷೆ ಯಾರಿಗೆ ಸಿಕ್ಕಲಿಲ್ಲ, ಬಾಳಂತಿಯರಿಗೆ, ಮಗುವಿಗೆ, ಆರೋಗ್ಯಗೆಟ್ಟವ್ರಿಗೆ, ಈ ಥರದ ಸಕಾಲಕ್ಕೆ ಆಸ್ಪತ್ರೆಗೆ ತಲುಪದೆ ಸಮಯದ ಅವಕಾಶ, ಅದೇನು ಆ ಟೈಮು ವೆರಿ ಇಂಪಾರ್ಟೆಂಟ್ ಹೇಳ್ತಾರೆ, ಆ ಟೈಮ್ನಲ್ಲಿ ತಲುಪಕ್ಕಾಗದೆ ಆರೋಗ್ಯದ ಸಮಸ್ಯೆ ತೊಂದರೆ ಆದವರಿದ್ದಾರೆ. ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿ ತನ್ನ ಶಾಲಾ ಕಾಲೇಜನ್ನು ಮೊಟಕುಗೊಳಿಸಿ ಆ ಥರ ಬದುಕಿರ್ತಕ್ಕಂಥವ್ರಿದ್ದಾರೆ.
ವ್ಯಾಪಾರ ವಹಿವಾಟನ್ನು ಮಾಡೋಕ್ಕಾಗದೇ ಹೋದಂಥ ಸಂದರ್ಭ ಬಂದಿರೋ ಅಂಥದ್ದಿದೆ. ಒಟ್ಟು ಸಹಜವಾಗಿ ಬೇರೆ ಜನ ಬದುಕುವ ರೀತಿಯಲ್ಲಿ ನಾವು ಬದುಕೋಕ್ಕಾಗಲಿಲ್ಲ. ಆದರೆ ಯಾಕೆ ಆಗಲಿಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ರಾಜ್ಯದ ಜಲವಿದ್ಯುತ್ ಯೋಜನೆಗೆ ನಮ್ಮನ್ನು ಮುಳುಗಡೆ ಮಾಡಿ ನಮಗೆ ಇದೊಂದು ಕರಿನೀರಿನ ಶಿಕ್ಷೆಯನ್ನು ಕೊಟ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮಗಳನ್ನು ಬಾಧಿತರಿಗೆ ಮಾಡದೆ ಸರ್ಕಾರ ನಮ್ಮನ್ನು ಹೀಗೆ ನಡೆಸ್ಕೊಂಡಿರೋ ಅಂಥದ್ದು. ಆ ಕಷ್ಟಗಳು ಅದು ಹೇಳೋಂಗಿಲ್ಲ. ಇಲ್ಲಿ ನೀವು ನೋಡಿದ್ರಿ, ಇವತ್ತು ಅಂಬಾರಗೋಡ್ಲು ಕಳಸವಳ್ಳಿ ತಟದಿಂದ 8 ಕಿಲೋಮೀಟ್ರ್ 10 ಕಿಲೋಮೀಟ್ರು ನಮ್ಮ ತಾಯಂದ್ರನ್ನು, ಬಾಳಂತಿಯರನ್ನು ಅವ್ರ ಮನೆಗಳಿಗೆ ಕಂಬಳಿ ಜೋಳಿ ಅಂತ ಹೇಳ್ತಾರೆ, ಅದರಲ್ಲಿ ಕರ್ಕೊಂಡು ಹೋಗಿರೋ ಅಂಥದ್ದನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆರೋಗ್ಯ ಚೆನ್ನಾಗಾಗದೇ ಇರತಕ್ಕಂತಹ ಜನರು ಸಕಾಲದಲ್ಲಿ ಆಸ್ಪತ್ರೆಗೆ ತಲುಪಕ್ಕಾಗಲಿರೋಂಥ ಸಂಗತಿಗಳನ್ನ ನಾನು ಉಲ್ಲೇಖ ಮಾಡಿದೆ. ಆ ಥರದ 108 ಘಟನೆಗಳನ್ನು ನಾವು ನೋಡಿದ್ದೇವೆ. ಈ ಕಷ್ಟವನ್ನು ಒಂದು ಬೇಸಿಗೆದಲ್ಲಿ ಇನ್ನೊಂದು ಕಷ್ಟ, ಮಳೆಗಾಲದಲ್ಲಿ ಒಂದು ಕಷ್ಟ. ಮಳೆಗಾಲದಲ್ಲಿ ಲಾಂಚ್ ದಾಟುವ ಪಚೀತಿ, ಬೇಸಿಗೆದಲ್ಲಿ ಶರಾವತಿ ಹಿನ್ನೀರು ಇಳಿದು ಹೋಗ್ಬಿಟ್ರೆ ಲಾಂಚ್ ದಾಟಲ್ಲ, ಅದರಲ್ಲಿ ವಾಹನಗಳು ಹಾಕೋಕ್ಕಾಗಲ್ಲ. ಜನ ತಮ್ಮ ಸರಕು ಸಾಮಾನುಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಇಡೀ ಮಳೆಗಾಲಕ್ಕೆ ಬೇಕಾಗಿರ್ತಂಥ ಸಾಮಾನು ಸರಂಜಾಮಗಳನ್ನು ತಮ್ಮ ಊರಿಗೆ ಹೋಗಿ ಸ್ಟಾಕ್ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಬಸ್ಸಿಗಾಗಿ ಇಡೀ ಕೆಳಗಡೆ ತಟದಿಂದ ಮೇಲ್ಗಡೆವರೆಗೆ ಓಡು ಬಂದು ಬಸ್ ಹತ್ತಿಸ್ತಕ್ಕಂಥ ಒಂದು ಭೀಮತ್ಸ ದೃಶ್ಯಗಳನ್ನು ನಾವು ನೋಡಿದ್ದೇವೆ. ಈ ಥರದಕ್ಕೆಲ್ಲದಕ್ಕೂ ಪರಿಹಾರ ಇದೆ. ಈ ಸೇತುವೆ ಅದರ ಮಹತ್ವದ ಕ್ಷಣಗಳು ಇವಾಗ ಪ್ರಾರಂಭ ಆಗಿದೆ, ಅದೇ ಸಂತೋಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕಷ್ಟ 60 ವರ್ಷ ಸುದೀರ್ಘವಾದಂಥ ಕಷ್ಟ, ಜನಜೀವನದ ಮೇಲೆ ಕಷ್ಟ, ವಿದ್ಯಾಭ್ಯಾಸದ ಮೇಲೆ ಕಷ್ಟ, ಆರೋಗ್ಯದ ಮೇಲೆ ಕಷ್ಟ, ಜೀವನ ಕ್ರಮದ ಮೇಲೆ ಕಷ್ಟ. ಈ ಥರದ 2 ತಲೆಮಾರುಗಳು ಇದರಲ್ಲಿ ಈ ನಮ್ಮದಲ್ಲದ ತಪ್ಪಿಗೆ, ರಾಜ್ಯ ಸರ್ಕಾರದ ಅಭ್ಯುದಯಕ್ಕೆ, ವಿದ್ಯುತ್ತಿಗೆ ಬೇಕಾಗಿರೋ ಅಂಥ ನಾವು ಮಾಡಿರೋ ಅಂಥ ತ್ಯಾಗಕ್ಕೆ ನಾವು 2 ತಲೆಮಾರುಗಳು ಈ ಕಷ್ಟದಲ್ಲಿ ಕಳೆದವು. ಆ ಕಷ್ಟ ಇವತ್ತು ಪರಿಹಾರ ಆಗುತ್ತಲ್ಲ, ನಮ್ಮ ಮುಂದಿನ ತಲೆಮಾರಿಗೆ ಈ ಥರದ ಸಂಗತಿಗಳು ಘಟಿಸೋದಿಲ್ವಲ್ಲ, ನ್ಯಾಷನಲ್ ಹೈವೇ ಮುಖ್ಯವಾಹಿನಿಗೆ ನಮ್ಮೂರಿನ ಜನ, ನಮ್ಮ ಮಕ್ಕಳು, ನಮ್ಮ ಜನ್ರೇಷನ್ನು ಬರುತ್ತಲ್ಲ ಅಂತ ಹೇಳ್ತಕ್ಕಂಥ ಆ ಕಷ್ಟದ ನೋವಿನ ಜೊತೆಗೆ ಸುಖದ ಕ್ಷಣಗಳನ್ನು ನಾವು ಅಂದಾಜು ಮಾಡ್ತಾ ಇದ್ದೇವೆ. ಅದಕ್ಕೆ ಕಾತರತೆಯಿಂದ ಆ ಕ್ಷಣಕ್ಕೆ ಕಾಯ್ತಾ ಇದ್ದೇವೆ. ಎಸ್ ಸರ್, ಸ್ವಾತಂತ್ರ್ಯ ಬಂದರೂ ಇಷ್ಟು ವರ್ಷಗಳಾದರೂ ಕೂಡ ಸರ್ ದೇಶದಲ್ಲಿ ಸಾಕಷ್ಟು ಗ್ರಾಮಗಳು, ಸಾಕಷ್ಟು ಊರುಗಳು ಈ ಥರದ ಸಮಸ್ಯೆಗಳನ್ನ ಎದುರಿಸ್ತಾ ಇವೆ. ಸರ್ಕಾರ ಒಂದು ಕಡೆ ಈ ಥರದ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ ನಿಜ. ಆದರೆ ಸರ್ಕಾರವನ್ನು ಹೆಚ್ಚಿಸ್ತಕ್ಕಂಥ ಒಬ್ಬ ರಾಜಕಾರಣಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ಹೋರಾಟಗಾರರು ಮಾಡ್ಕೋತಾ ಬರ್ತಾರೆ. ನಿಮ್ಮ ಒಂದು ಹೋರಾಟದ ಹಾದಿ ಹೇಗಿತ್ತು? ಸರ್ಕಾರವನ್ನು ಬಡಿದೆಬ್ಬಿಸಿ ಈ ಒಂದು ಶಾಶ್ವತ ಪರಿಹಾರಕ್ಕಾಗಿ ಅಂತಿಂತಹ ಒಂದು ಕೆಲಸ ಅಲ್ಲ ಇದು. 2 ರಿಂದ 2.5 ಕಿಲೋಮೀಟರ್ ಒಂದು ಸೇತುವೆ ಆಗಬೇಕಂತಂದರೆ ಇಂತಹ ಕಷ್ಟದ ಸಮಯದಲ್ಲಿ ಬೆಂಗಳೂರು, ಡಿಲ್ಲಿ ಹೀಗೆ ಸಾಕಷ್ಟು ಹೋರಾಟವನ್ನು ಮಾಡಿದರೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದೀರಿ, ಸಾಕಷ್ಟು ಮನವಿಗಳನ್ನ ಕೊಟ್ಟಿದ್ದೀರಿ, ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡಿದ್ದೀರಿ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ತಂಡವನ್ನು ಕಟ್ಕೊಂಡು. ಸರ್, ಹೇಗಿತ್ತು ಆ ಹೋರಾಟದ ಹಾದಿ ಅಂತ? ನೋಡಿ, ನಾವು 2005ರಿಂದ ನಮ್ಮ ಹಿಂದಿನ ತಲೆಮಾರಿನವರು ಮಾಡಲಿಲ್ಲ ಅಂತಲ್ಲ, ಅರ್ಜಿಗಳನ್ನು ಕೊಟ್ಟಿದ್ದರು. ಅವರು ರಾಜಕೀಯ ಇಚ್ಛಾಶಕ್ತಿಯನ್ನು ಇದರ ಬಗ್ಗೆ ಕೇಂದ್ರೀಕರಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದರು. ಆದರೆ 2005ರಲ್ಲಿ ನಾವು ಒಂದು AICC ಅಧಿವೇಶನ ನಡೀತು ಬೆಂಗಳೂರಿನಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರಾದಂಥ ಕಾಗೋಡು ತಿಮ್ಮಪ್ಪನವ್ರ ಮೂಲಕ ನಾವು ಅವತ್ತು ಪ್ರಧಾನಮಂತ್ರಿಗಳಿಗೆ ಒಂದು ಅರ್ಜಿಯನ್ನು ಕೊಟ್ಟು ಅಲ್ಲಿಂದ ಪ್ರಾರಂಭ ಮಾಡಿದ್ವಿ ಈ ಕೆಲಸವನ್ನು. ಅವತ್ತು ನಾವು ಸಾಗರದಿಂದ ಮರಕುಟುಕಕ್ಕೆ, ತಡಸಾದಿಂದ ಮರಕುಟುಕಕ್ಕೆ ಇದನ್ನು ನ್ಯಾಷನಲ್ ಹೈವೇ ಆಗಿ ಅಪ್ಗ್ರೇಡ್ ಮಾಡಿಬಿಟ್ಟು ನಮಗೆ ಸೇತುವೆ ಮಾಡಿಕೊಡಬೇಕು ಅಂತ ಹೇಳ್ತಕ್ಕಂತಹ ಒಂದು ಡಿಮ್ಯಾಂಡನ್ನು ಅವ್ರ ಎದುರುಗಡೆ ಇಟ್ಟಿದ್ವಿ. ಅಲ್ಲಿಂದ ಪ್ರಾರಂಭ ಆಗಿರೋ ಅಂಥದ್ದು. ತದನಂತರ ರಾಜ್ಯದಲ್ಲಿ ಸರ್ಕಾರದ ಸ್ಥಿತ್ಯಂತರಗಳಾದವು, ಬೇರೆ ಬೇರೆ ಸ್ಥಿತ್ಯಂತರಗಳು ನಡೀತು. ಆದರೆ ನಮ್ಮ ಪ್ರಯತ್ನವನ್ನು ನಾವು ಯಾವತ್ತೂ ಜಾರಿಯಲ್ಲಿಟ್ಟಿದ್ವಿ. 2008ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ತಂಡ, ನಮ್ಮ ಚದರಳ್ಳಿ ಪರಮೇಶ್ವರ್ ಅವರು, ನಾವು, ನಮ್ಮ ತಾಲೂಕಿನ ನಮ್ಮ ಮುಖಂಡರಾಗಿರ್ತಕ್ಕಂತಹ ಮೇಘರಾಜರವರು, ಭಾರತಿ ಶೆಟ್ಟಿರವರು, ಅವ್ರ ಮೂಲಕ ನಾವು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಅವತ್ತು ಯಡಿಯೂರಪ್ಪನವ್ರು, ಹೌದು, ನಾನು ಈ ಕಷ್ಟವನ್ನು ನೋಡಿದ್ದೇನೆ, ನಿಮ್ಮದಲ್ಲದ ತಪ್ಪಿಗೆ ನಿಮಗೆ ಹಿಂದಿನ ಸರ್ಕಾರಗಳು ಶಿಕ್ಷೆ ಕೊಟ್ಟಿದ್ದಾವೆ, ಇದನ್ನು ಪರಿಹಾರ ಮಾಡೋದಕ್ಕೆ ನಾನು ಇದನ್ನು ಬಜೆಟ್ ಭಾಷಣದಲ್ಲಿ ಸೇರಿಸ್ತೇನೆ ಅಂತ ಹೇಳ್ತಕ್ಕಂತಹ ಭರವಸೆಯನ್ನು ಕೊಟ್ಟರು. ಬಜೆಟ್ನಲ್ಲಿ ಬಂತು ಸರ್. ಆದರೆ ಕಾಲದ ಸ್ಥಿತ್ಯಂತರ, ಅದರಲ್ಲಿ DPR ಆಗಬೇಕಾಗಿತ್ತು, ಕ್ಯಾಬಿನೆಟ್ ಡಿಸಿಷನ್ ಆಗಬೇಕಾಗಿತ್ತು. ಈ ಥರದ ಘಟನಾವಳಿಗಳು ನಡೀತಾ ಯಡಿಯೂರಪ್ಪನವ್ರು ತಮ್ಮ ಅಧಿಕಾರವನ್ನು ಕಳ್ಕೊಂಡ್ಬಿಟ್ರು. ಆನಂತರ ಇದು ಮುಂದೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳ ಕಾಲದಲ್ಲಿ ಆಗೋದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ನಾವು ನಾವು ಜನಹೋರಾಟವನ್ನು ಪ್ರಾರಂಭ ಮಾಡಬೇಕು, ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕು, ಇದು ನಾವು
ಸರ್ಕಾರದ ಹತ್ರ ನಮ್ಮ ಅನುಭವ ಅಲ್ಲಿಗೆ ಬಂದ್ಬಿಟ್ಟಿತ್ತು. ಸರ್ಕಾರದ ಹತ್ರ ನಾವು ಭಿಕ್ಷೆ ಕೇಳೋಕ್ಕೆ ಹೋಗ್ತಾ ಇಲ್ಲ, ನಮ್ಮನ್ನು ಮುಳುಗಿಸಿ ನೀವು 25,000 ಕೋಟಿ ರೂಪಾಯಿ ಲಾಭ ಮಾಡ್ಕೊಂಡಿದ್ದೀರಿ ರಾಜ್ಯದ ವಿದ್ಯುತ್ತಿಗೆ, ಅದರಲ್ಲಿ ಸಂತ್ರಸ್ತರಿಗೆ ಸೇತುವೆ ಕೊಡಿ ಅಂತ ಹೇಳ್ತಕ್ಕಂಥ ಧ್ವನಿ ತೆಗಿಬೇಕು, ಇದನ್ನು ಜನರ ಮಧ್ಯೆ ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ ಜನಜಾಗೃತಿಯನ್ನು ಪ್ರಾರಂಭ ಮಾಡಿದ್ವಿ ಸರ್. ಒಂದು ಹೋರಾಟ ಸಮಿತಿಯನ್ನು ಮಾಡಿಕೊಂಡ್ವಿ. ಅದರಲ್ಲಿ ನಮ್ಮ ಸಿಗಂದೂರಿನ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ರಾಮಪ್ಪನವರು, ನಮ್ಮ ಚದರಳ್ಳಿ ಪರಮೇಶ್ವರರವರು, ಪಟೇಲ್ ಸುಬ್ರಾಯರು, ಲೋಕಪಾಲ್ ಜೈನ್ರವರು, ಮಂಜಯ್ಯ ಜೈನ್ರವರು, ಬಬ್ಗೆ ನಾಗರಾಜು, ಸುಧೀಂದ್ರ, ಹಿನ್ಸೋಡಿ ಗಣಪತಿ, ಹಾಬಿಗೆ ರಾಮಚಂದ್ರ, ಈ ಥರದ GT ಸತ್ಯನಾರಾಯಣ, ಈ ಥರದ 108 ಜನ ನಮ್ಮ ಜೊತೆಗೆ ಅವತ್ತು ಸಹಕಾರ ಮಾಡಿದರು. ಒಂದು ಶರಾವತಿ ಸಂತ್ರಸ್ತರ ಮೊದಲನೇ ಸಲ 40 ವರ್ಷದ ನಂತರ ಮೊದಲನೇ ಸಲ ನಮಗೆ ನಮ್ಮ ಹಕ್ಕು ಇದು, ನಾವು ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇಲ್ಲ, ನಮಗೆ ಹಕ್ಕು ಕೊಡಬೇಕು, ಓಡಾಡುವ ಹಕ್ಕು ಕೊಡಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಈ ಹೋಬಳಿಯ 2,500 ಜನ ನಾವು ಧರಣಿ ಮಾಡಿದ್ವಿ ಸರ್. ಎಸ್ ಸರ್, ನೀವು ಸೇತುವೆ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡಿದಿರಿ ಎನ್ನುವಂತಹ ಮಾತನ್ನು ನಾನು ಈಗ ಹೇಳ್ತಾ ಇದ್ದೇನೆ. ನಿಮಗೆ ಇಂದು ಹೋರಾಟದ ಉದ್ದಕ್ಕೂ ಕೂಡ ವರ್ಷವಲ್ಲ, 2 ವರ್ಷ ಅಲ್ಲ, ಸುಮಾರು ವರ್ಷಗಳ ಕಾಲ ಹೋರಾಟವನ್ನು ಮಾಡ್ತಾ ಬಂದಿದ್ದೀರಾ. ಈ ಹೋರಾಟದುದ್ದಕ್ಕೂ ನಿಮಗೆ ಒಂದು ಸಾಥ್ ಕೊಟ್ಟಂಥವರು ಯಾರು, ನಿಮಗೆ ಒಂದು ಬೆಂಬಲವಾಗಿ ನಿಂತಕ್ಕಂಥವ್ರು? ಯಾಕಂತಂದರೆ ಏನಪ್ಪ ಇಷ್ಟು ದೊಡ್ಡತಕ್ಕಂಥ ಸೇತುವೆ ನಿರ್ಮಾಣವಾಗಬೇಕಂತಂತಂದರೆ ಸಾಕಷ್ಟು ಬೇರೆಯವರ ಸಹಾಯ ಬೇಕೇ ಬೇಕಾಗುತ್ತೆ, ರಾಜಕೀಯಗಾರರ ಸಲಹೆಗಳು ಬೇಕೇ ಬೇಕಾಗುತ್ತೆ. ಹಾಗಾಗಿ ನಿಮಗೊಂದು ಬೆಂಬಲವಾಗಿ ನಿಂತ್ಕೊಂಡು ನಿಮ್ಮ ಒಂದು ಮನವಿಗೆ ಅತಿ ಮುಖ್ಯವಾಗಿ ಹತ್ತಿರವಾಗಿ ಸ್ಪಂದಿಸಿರ್ತಕ್ಕಂಥವ್ರು ಯಾರು ಅಂತ ಸರ್? ಹೋರಾಟಕ್ಕೆ ಜನ ಸ್ಪಂದಿಸಬೇಕು. ನಮ್ಮ ಹೋಬಳಿಯ ಜನ ಕಾಲಾನುಕಾಲಕ್ಕೆ ನಾವು ಕೊಟ್ಟಿರುವ ಡೆಲಿಗೇಷನ್ ಬರಬೇಕು ಅಂದಾಗ ಬಂದಿದ್ದರು. ಜಿಲ್ಲಾ DC ಕಚೇರಿ ಎದುರುಗಡೆ ಧರಣಿ ಮಾಡಬೇಕು ಅಂದಾಗ ನಮ್ಮೊಟ್ಟಿಗೆ ಬಂದು ಕುಂತರು. 2 ದಿನದ ಪಾದಯಾತ್ರೆ ಅತ್ಯಂತ ಮಳೆಯಲ್ಲಿ ನಡೀತು. ಆ ಪಾದಯಾತ್ರೆಯಲ್ಲಿ ನಮ್ಮ ಎಲ್ಲ ಪಕ್ಷದ ಜನ DC ಕಚೇರಿ ಎದುರುಗಡೆನೂ ಸರ್ವಪಕ್ಷದ ಸಾಗರ ತಾಲೂಕಿನ ಮುಖಂಡರುಗಳು ಅವತ್ತಿನ ಕಾಲದಲ್ಲಿ ಭಾಗವಹಿಸಿದರು. ಅದರಲ್ಲಿ ಕಾಂಗ್ರೆಸ್ಸಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಅವತ್ತಿನ ಕಾಲದಲ್ಲಿ ತೀನಾ ಶ್ರೀನಿವಾಸ್ ಇರ್ಬೋದು, ಭಾರತೀಯ ಜನತಾ ಪಕ್ಷದ ಮೇಘರಾಜ್ ಅವರು, ಭಾರತಿ ಶೆಟ್ಟಿ ಅವರು, ಯಡಿಯೂರಪ್ಪನವರು, ಸ್ವತಃ ರಾಘವೇಂದ್ರ ಅವರು, ಕಾಗೋಡು ತಿಮ್ಮಪ್ಪನವರು ಸ್ವತಃ ಅವತ್ತು ನಮ್ಮ ಹೋರಾಟದಲ್ಲಿ ಬಂದು ಪಾಲ್ಗೊಂಡು ಹೇಳಿದರು, ನಿಮಗೆ ಅನ್ಯಾಯ ಆಗಿದೆ, ನಾವು ನ್ಯಾಯದ ಪರವಾಗಿರ್ತೀವಿ, ನಿಮಗೆ ಸೇತುವೆ ಆಗಬೇಕು, ನೀವು ಕೇಳ್ತಾ ಇರೋದು ನ್ಯಾಯ, ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಮಾನ್ಯ ಯಡಿಯೂರಪ್ಪನವರು ಮತ್ತು ಕಾಗೋಡು ತಿಮ್ಮಪ್ಪನವರು ಒಂದೇ ವೇದಿಕೆಯಲ್ಲಿ ಅವತ್ತು ಈ ಸಂತ್ರಸ್ತರ ಹೋರಾಟದ ಸಂದರ್ಭದಲ್ಲಿ ಬಂದು ಹೇಳಿರ್ತಕ್ಕಂಥದ್ದು ಅತ್ಯಂತ ಮಹತ್ವದ ಕ್ಷಣ. ಅದು ಒಂದೇ ಸಂಗತಿಗಳಲ್ಲ, ನಂತರ ನಡೆದಂಥ ಪಾದಯಾತ್ರೆ 2 ದಿನದ ಪಾದಯಾತ್ರೆ ನಡೀಲಿಲ್ಲ. ಇದು ಇನ್ನು ಜನಜಾಗೃತಿ ಮಾಡಲೇಬೇಕು, ಇದು ನಾವು ಲಾಜಿಕಲ್ ಎಂಡಿ ಹೋಗಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭ ಬಂದಾಗ ಮಾಡಿರ್ತಕ್ಕಂಥ ಪಾದಯಾತ್ರೆ ಅವತ್ತಿನ್ನೂ ಕೂಡ 100 ಜನ ಹೋಬಳಿಯ ಯುವಕರು, ಮಹಿಳೆಯರು ಬಂದು ಪಾಲ್ಗೊಂಡ್ರು. ರಾಜಕೀಯ ಮುಖಂಡರಾಗಿ ಅವತ್ತು ಹರ್ತಾಳು ಹಾಲಪ್ಪನವರು, ಮಾಜಿ ಸಚಿವರು, ಗೋಪಾಲಕೃಷ್ಣ ಬೇಳೂರವರು, ಮೇಘರಾಜರವರು, ರವಿ ಕುಗ್ವೆ ಅವರು, ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ರಾಮಪ್ಪನವರು, ಶೇಷಗಿರಿ ಭಟ್ರು, ಈ ಥರದ ಅಸಂಖ್ಯ ಜನ, ಇದಿಷ್ಟೇ ಜನ ಅಂತಲ್ಲ, ಅವತ್ತಿನ ಭಾಗವಹಿಸ್ತಿರ್ತಕ್ಕಂಥ ಎಲ್ಲ ಹೋರಾಟಗಾರರು ಅವತ್ತು ನಮ್ಮೊಟ್ಟಿಗೆ ಬಂದು 2 ದಿನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ್ರು. ಮಾರನೇ ದಿನ ಮಾನ್ಯ KS ಗುರುಮೂರ್ತಿರವರು, RK ಸಿದ್ದರಾಮಣ್ಣ MLC ರವರು, ಈ ಥರದ ಜನ ಬಂದು ನಮಗೆ ಬೆಂಬಲಿಸಿದರು. ದಿವಂಗತರಾಗಿರ್ತಕ್ಕಂಥ LT ಹೆಗಡೆಯವರು, ನಮ್ಮ ಕ್ಷೇತ್ರದ ಶಾಸಕರವರು ಬಂದಿದ್ದರು. ಇಡೀ ಸಾಗರದ ವಿವಿಧ ಜನಾಂಗಗಳ ಅಧ್ಯಕ್ಷರುಗಳು, ಸೆಕ್ರೆಟರಿಗಳು, ಆ ಥರದ ಜನ ಬಂದು ಭಾಗವಹಿಸಿದರು ಆ ಹೋರಾಟದಲ್ಲಿ. ಈ ಹೋರಾಟ ಬರೀ ಕರೂರು ಹೋಬಳಿಗೆ, ಬಾರಂಗಿ ಹೋಬಳಿಗೆ ಮಾತ್ರ ಸೀಮಿತ ಅಲ್ಲ, ನಾವು ಕೂಡ ಅವ್ರ ಜೊತೆಗೆ ಇದ್ದೇವೆ ಹೇಳ್ತಕ್ಕಂತಹ ದೊಡ್ಡ ಮೆಸೇಜು ಅವತ್ತು ಹೋರಾಟದ ಸ್ವರೂಪದಲ್ಲಿ ಪ್ರಕಟೀಕರಣ ಆಯಿತು. ಆ ಹೋರಾಟದ ಇಂಪ್ಯಾಕ್ಟು ಯಾವತ್ತೂ ನಮ್ಮ ಜೊತೆಗೆ ಸಂಘ ಪರಿವಾರದ ಹಿರಿಯರು ನಮಗೆ ಆಶೀರ್ವಾದ ಮಾಡಿ, ಈ ಥರ ಮಾಡಿ, ಜನಜಾಗೃತಿ ಮಾಡಿ, ಜನರಿಗೆ ಅನ್ನಿಸ್ಬೇಕು ಇದು ನಮ್ಮ ಹಕ್ಕು, ಸರ್ಕಾರ ಕೊಡಬೇಕು ಇದು ಅಂತ ಅನ್ನಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ, ಜನರನ್ನು ಪ್ರೇರಣೆ ಮಾಡಿ ತೊಗೊಂಬನ್ನಿ, ಅವ್ರ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅಂತ ಹೇಳಿದರು. ಅವ್ರ ಮಾರ್ಗದರ್ಶನವನ್ನು ನಾನು ಯಾವತ್ತೂ ಈ ಸಂದರ್ಭದಲ್ಲಿ ನಮ್ಮ ತಂಡ ನಾವು ಸ್ಮರಿಸ್ತೇವೆ. ನಮಗೆ ಬೇಕಾಗಿರ್ತಕ್ಕಂತಹ ಮಾರ್ಗದರ್ಶನದ ಜೊತೆಗೆ ಸರ್ಕಾರದ ಕಡೆಯಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಮಾನ್ಯ ಯಡಿಯೂರಪ್ಪನವರು, ರಾಘವೇಂದ್ರರವರು ಅವರು ಏನು ನಮ್ಮ ಹೋರಾಟವನ್ನು ಮಾಡಿರ್ತಕ್ಕಂತಹ ವಿಷಯ ಇದೆ, ಆ ವಿಷಯದ ಪರವಾಗಿದ್ದರು. ಈ ಸಂತ್ರಸ್ತರಿಗೆ ನಾವು ನ್ಯಾಯ ಕೊಡಬೇಕು, ಇಲ್ಲಿ ಸೇತುವೆ ನಿರ್ಮಾಣ ಆಗಬೇಕು, ಶರಾವತಿ ಸಂತ್ರಸ್ತರ 50 ವರ್ಷದ ಕಷ್ಟ ನಾವು ಪರಿಹಾರ ಮಾಡಬೇಕು. ಇದು ಹಣಕಾಸಿನ ವಿಷಯ ಅಲ್ಲ, ಇದು ರಾಜ್ಯದಲ್ಲಿ ಹಣಕಾಸಿದೆ ಹಣಕಾಸಿಲ್ಲ ಅಂತ ಹೇಳ್ತಕ್ಕಂಥ ಸಂಗತಿ ಅಲ್ಲ, ಇದೊಂದು ಸೋಷಿಯಲ್ ಜಸ್ಟಿಸ್. ಈ ಭಾಗದ ಜನರಿಗೆ ಸಾಮಾಜಿಕ ನ್ಯಾಯದ ಸ್ವರೂಪದಲ್ಲಿ ನಾವು ಈ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಕ್ಕಂಥ ಅವ್ರ ಆಲೋಚನೆಯನ್ನು ಅವರು ಕಾರ್ಯರೂಪಕ್ಕೆ ತರೋದ್ರಲ್ಲಿ ಯಾವತ್ತೂ ಕೂಡ ನಮ್ಮೊಟ್ಟಿಗೆ ಇದ್ದರು.
ಅದರ ಈ ಎಲ್ಲದ ಒಂದು ಸಾಂಘಿಕ ಪ್ರಯತ್ನ, ಹೋರಾಟ, ನಿರಂತರ ಹೋರಾಟ ಮಾಡಿದ್ದೀವಿ, ನೆನಪು ಮಾಡಿದ್ದೀವಿ, ಅವರಿಗೆ ಅರ್ಜಿ ಕೊಟ್ಟಿದ್ದೀವಿ, ಮೈಮರಿಲಾರದಾಗೆ ಮಾಡಿದ್ದೀವಿ, ಜನ ಹೋರಾಟ ಮಾಡಿದ್ದೀವಿ. ಈ ಎಲ್ಲದರ ಸ್ವರೂಪ ಮಾನ್ಯ ನರೇಂದ್ರ ಮೋದಿರವರ ಸರ್ಕಾರ, ಗಡ್ಕರಿ ಅವರ ನೇತೃತ್ವದಲ್ಲಿ ಮಾನ್ಯ ಯಡಿಯೂರಪ್ಪನವರು ಮತ್ತು ರಾಘವೇಂದ್ರರವರ ಒಂದು ಅತ್ಯಂತ ಒಳ್ಳೆಯ ರೀತಿಯ ಪ್ರಯತ್ನದ ಫಲವಾಗಿ ಇವತ್ತು ಇದೊಂದು ವೈಭವದ ಸೇತುವೆ, 50 ವರ್ಷದ ಕಷ್ಟ ಪರಿಹಾರ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರೀಯ ಹೆದ್ದಾರಿಯ ಸೇತುವೆಯನ್ನು ನಾವು ನೋಡ್ತಾ ಇದ್ದೇವೆ. ಎಸ್ ಸರ್, ನೀವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವತ್ತೂ ಎದೆಗುಂದಿದೆಯಾ ಅಥವಾ ಈ ಥರದ ದೊಡ್ಡ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ದೊಡ್ಡ ಕೆಲಸಕ್ಕೆ ಕೈ ಹಾಕಿದಂಥ ಸಂದರ್ಭದಲ್ಲಿ ಯಾರೇ ಹೋರಾಟಗಾರರಿಗೂ ಕೂಡ ಆತಂಕ ಇದ್ದೇ ಇರುತ್ತೆ, ಏನಾಗುತ್ತೋ ಏನಿಲ್ಲೋ, ನಮ್ಮ ಮನವಿಗೆ ಸ್ಪಂದಿಸ್ತಾರೋ ಇಲ್ಲ ಎನ್ನುವಂಥದ್ದು. ಯಾಕಂತ ದೊಡ್ಡ ತಂಡವನ್ನು ಕಟ್ಕೊಂಡು ಮುನ್ನಡೆದಾಗ ಆಗುತ್ತೆ ಎನ್ನುವಂಥ, ಎಲ್ಲೋ ಆಗಲ್ಲ ಎನ್ನುವಂತಹ ಒಂದು ಭಯ ಕಾಡ್ತಾ ಇತ್ತ ಅಂತ? ಆತಂಕಗಳು ಸಹಜವಾಗಿ, ಹೋರಾಟ ಅಂತಂದರೆ ಎಲ್ಲದೂ ಸಫಲ ಆಗಿಬಿಡುತ್ತೆ ಅಂತಲ್ಲ. ಎಸ್, ನಾವು ಜನರ ಧ್ವನಿಯನ್ನು ನಾವು ಪ್ರಬಲವಾಗಿ ನಮ್ಮ ವ್ಯವಸ್ಥೆ ನಮಗೆ ಕಲ್ಪಿಸ್ಕೊಡ್ಬೇಕು, ನ್ಯಾಯ ಕೊಡಬೇಕು ಅಂತ ಕೇಳ್ತಕ್ಕಂಥದ್ದು ಒಬ್ಬನ ಹೋರಾಟಗಾರನ ಕರ್ತವ್ಯ. ಅದರಲ್ಲಿ ಯಾವತ್ತೂ ಎದೆಗುಂದಬಾರ್ದು ಮತ್ತು ರಾಜಿ ಆಗಬಾರ್ದು. ಒಂದು ಸಲ ನಾವು ಕಮಿಟ್ ಆದಮೇಲೆ ಜನರ ಧ್ವನಿಯನ್ನು ನಾವು ಸರ್ಕಾರಕ್ಕೆ, ಪ್ರಭುತ್ವಕ್ಕೆ ನಾವು ಮನವರಿಕೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು, ಅದು ಟೆಕ್ನಿಕಲ್ ಹೋರಾಟ ಇರ್ಬೋದು, ಸೊ ಡೆಲಿಗೇಷನ್ ಹೋಗಿ ಫಾಲೋ ಅಪ್ ಮಾಡಿ ಫೈಲ್ ಏನಾಯಿತು ಅಂತ ನೋಡಿ ಅದಕ್ಕೆ ನ್ಯಾಯ ಕೊಡ್ತಕ್ಕಂಥ ರೀತಿ ಇರ್ಬೋದು, ಇಲ್ಲ ಅಧಿಕಾರಿಗಳಿಗೆ, ನಮ್ಮ ರಾಜಕಾರಣಿಗಳಿಗೆ ಒತ್ತಾಯ ಮಾಡೋದಿರ್ಬೋದು, ಜನ ಹೋರಾಟ ಮಾಡೋದಿರ್ಬೋದು. ಇದರಲ್ಲಿ ಯಾವತ್ತೂ ನಾವು ವಿಚಲಿತರಾಗಲಿಲ್ಲ. ಆ ವಿಚಲಿತರಾಗದೇ ಮಾಡಿರ್ತಕ್ಕಂಥ ಸತತ ಪ್ರಯತ್ನಕ್ಕೆ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ. ನ್ಯಾಯ ಸಿಗೋದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮಗಳನ್ನು ನೇತೃತ್ವ ಮಾನ್ಯ ಯಡಿಯೂರಪ್ಪನವ್ರನ್ನ, ನಾನು ರಾಘವೇಂದ್ರವ್ರನ್ನ ಮತ್ತೆ ಈ ಸಂದರ್ಭದಲ್ಲಿ ಹೋಬಳಿಯ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರು ಈ ಇಚ್ಛಾಶಕ್ತಿಯ ಪ್ರಕಟೀಕರಣ ಮಾಡಿ ಅದರಂತೆ ನಡೆದಿರೋದ್ರಿಂದ ಸಾಧ್ಯ ಆಗಿದೆ. ಇದು ಸಂದರ್ಭ. ಹೋರಾಟದಲ್ಲಿ ಇದು 20 ವರ್ಷದ ಸುದೀರ್ಘ ಅವಧಿಯಲ್ಲಿ ಏಳು ಬೀಳುಗಳು ಬಂದಿದ್ದಾವೆ, ರಾಜಕೀಯ ಸ್ಥಿತ್ಯಂತರಗಳಾಗಿದ್ದಾವೆ. ಇದು ಆಗದೇ ಇಲ್ಲ ಅಂತ ಹೇಳ್ತಕ್ಕಂಥ ಪೊಸಿಷನ್ ಬಂದಿದೆ. ಹಣ ಬಿಡುಗಡೆಯಾಗಿ ಶಂಕುಸ್ಥಾಪನೆ ಆದರೂ ಕೂಡ ದುಡ್ಡು ಡೈವರ್ಟ್ ಆಗಿರೋ ಅಂಥದ್ದಿದೆ. ಅರಣ್ಯದ ತೊಂದರೆ ಬಂದು ಫೈಲ್ ಹೆಚ್ಚು ಕಮ್ಮಿ ಆಗಿರೋ ಅಂತಿದೆ. 108 ಘಟನೆಗಳನ್ನು ಫಾಲೋ ಅಪ್ ಮಾಡ್ತಾ ಮೀರ್ತಾ ಜನಪ್ರತಿನಿಧಿಗಳನ್ನು, ನಮ್ಮ ನಾಯಕರುಗಳಿಗೆ ಈ ಥರ ಆಗಿಬಿಟ್ಟಿದೆ, ಸರಿ ಮಾಡಬೇಕು ಅಂತ ಅವರೊಟ್ಟಿಗೂ ನಾವೇ ಇದನ್ನು ನಮ್ಮ ಮೇಲೆ ತಗೊಂಡು ಇದೊಂದು ಕಾರ್ಯ ಆಗಲೇಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಮಾಡಿರೋಂಥ ಕೆಲಸಗಳು ಇವತ್ತು ಕೈಗೂಡಿದೆ. ಅಡ್ಡಿ ಆತಂಕಗಳು ಎಲ್ಲ ಹೋರಾಟಗಳಲ್ಲಿ ಇರ್ತವೆ. ಅದನ್ನು ನಿವಾರಣೆ ಮಾಡಿ ನಾವು ಅದನ್ನು ಹೋರಾಟದ ಮುಂಚೂಣಿಯನ್ನು, ನೇತೃತ್ವವನ್ನು ವಹಿಸ್ಕೊಂಡು ಅದನ್ನು ಪರಿಹರಿಸಿ ಕೆಲಸ ಮಾಡಬೇಕಾಗುತ್ತೆ, ನ್ಯಾಯ ಕೊಡಿಸ್ಬೇಕಾಗತ್ತೆ ಜನರಿಗೆ. ಆ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕಲ್ಪನೆ ಇಟ್ಕೊಂಡು ಈ ಕೆಲಸವನ್ನು ನಮ್ಮ ಹೋಬಳಿಯ ಜನರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಕ್ಕಂತಹ ಅತ್ಯಂತ ಮುತುವರ್ಜಿಯಿಂದ, ನಾನು ಕೂಡ ಬಾಧಿತ ಸಂತ್ರಸ್ತನಾಗಿರೋದ್ರಿಂದ ಅವರೊಟ್ಟಿಗೆ ನಾನಾಗೂ ಈ ಕೆಲಸವನ್ನು ನಾನು ಪ್ರಾಮಾಣಿಕನಾಗಿ ಮಾಡೋದಕ್ಕೆ ನಮ್ಮ ತಂಡದ ಒಟ್ಟಿಗೆ 100 ಜನರು ಸಹಕಾರ ತೊಗೊಂಡಿದ್ದೇವೆ. ಎಲ್ಲರ ಕೈ ಸೇರಿ ಈ ಕೆಲಸ ಆಗಿದೆ. ಅದನ್ನೆಲ್ಲ ಅತ್ಯಂತ ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತೆ. ಎಸ್ ಸರ್, ಈಗ ನಾವು ನೋಡ್ತಾ ಇರುವಂಥದ್ದು ಸೇತುವೆ ಆ ಮಳೆಯ ಒಂದು ಸಿಂಚನದ ನಡುವೆ ಎಷ್ಟು ಅದ್ಭುತವಾಗಿ, ಎಷ್ಟು ರಮಣೀಯವಾಗಿ ಕಾಣ್ತಾ ಇದೆ. ನೀವು ಹೋರಾಟ ಮಾಡಿರ್ತಕ್ಕಂತಹ ಒಂದು ಸೇತುವೆ ಇವತ್ತು ಉದ್ಘಾಟನೆ ಹಂತಕ್ಕೆ ಬಂದು ನಿಂತಿದೆ. ಗ್ರಾಮಸ್ಥರ ಜೊತೆಗೆ ನೀವು ಮಾತನಾಡಿರ್ತೀರಾ, ಏನು ಹೇಳ್ತಾ ಇದ್ದಾರೆ ಗ್ರಾಮಸ್ಥರು ಈ ಒಂದು ಸೇತುವೆ ಆಗಿರೋದ್ರ ಬಗ್ಗೆ, ಎಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಇದು ಒಂದು ಅವಾಚ್ಯನೀಯ ಅನುಭವ ನಮ್ಮೂರಿನ ಜನರಿಗೆ. ಹೌದು, ಬಹಳ ಜನ ವಯಸ್ಸಾಗಿರೋರು ನನ್ನ ಹತ್ರ ನಾವು ಅವರ ಸಂಪರ್ಕಕ್ಕೆ ಹೋದಾಗ ಒಂದು 3-4 ಜನ, ಪ್ರಸನ್ನ ನಾವು ಈ ಸೇತುವೆ ನೋಡ್ಕೊಂಡು ಹೋಗ್ತೀವಿ ಅಲ್ವಾ ಅಂತ ಭಾವನಾತ್ಮಕವಾಗಿ ಕೇಳಿದ್ದುಂಟು. ಅದರಲ್ಲಿ ಒಂದು 2 ಜನ ಇವತ್ತು ನಮ್ಮೊಟ್ಟಿಗಿಲ್ಲ. ನನಗದು ಬಾಧಿಸುತ್ತೆ. ಸೇತುವೆ ನೋಡಬೇಕು ನಾನು ನನ್ನ ಜೀವಿತದಲ್ಲಿ ಅಂತ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಜನ ನಮ್ಮ ನಡುವೆ ಇದ್ದರು. ಇವತ್ತು ವಿದ್ಯಾರ್ಥಿಗಳು ಖುಷಿಯಾಗಿದ್ದಾರೆ, ನಾಗರಿಕರು ಖುಷಿಯಾಗಿದ್ದಾರೆ, ಪ್ರವಾಸಿಗರು ಖುಷಿಯಾಗಿದ್ದಾರೆ. 50 ವರ್ಷದ ಆರೋಗ್ಯ, ವಿದ್ಯೆ, ವ್ಯವಹಾರಕ್ಕೆ ಆಗಿರ್ತಕ್ಕಂಥ ತೊಂದರೆ ಇದು ಪರಿಹಾರ ಮಾಡುತ್ತೆ ಅಂತ ಹೇಳ್ತಕ್ಕಂಥ ಅತ್ಯಂತ ಆತ್ಮವಿಶ್ವಾಸದಲ್ಲಿದ್ದಾರೆ. ಒಂದು ಪ್ರವಾಸೋದ್ಯಮದ ಹೊಸ ಮುಖ ನಮ್ಮೂರಿನ ಮೂಲಕ ತೆರೆಯುತ್ತೆ ಅಂತ ಹೇಳ್ತಕ್ಕಂತಹ ವಿಶ್ವಾಸದಲ್ಲಿದ್ದಾರೆ. ಸೇತುವೆ ಮಾಡಿರೋದು ಮೊದಲ ನ್ಯಾಯ ಕೊಡ್ತಕ್ಕಂಥದ್ದು ಸಂತ್ರಸ್ತರಿಗೆ, ಆಮೇಲೆ ವ್ಯವಹಾರ ಮತ್ತು ಈ ಥರದ ವಾಣಿಜ್ಯೋದ್ಯಮ ಮತ್ತು ಪ್ರವಾಸೋದ್ಯಮ ಈ ಥರದ ಸಂಗತಿಗಳು ಈ ಊರಿನಲ್ಲಿ ಘಟಿಸುತ್ತೆ ಅಂತ ಹೇಳ್ತಕ್ಕಂಥ ಒಂದು ವಿಶ್ವಾಸದಲ್ಲಿ ನಮ್ಮ ಜನ ಇದ್ದಾರೆ. ಖುಷಿಯ ಲೆಹರ್, ಖುಷಿಯ ಎಲ್ಲ ಕಡೆ ಖುಷಿನೇ ಖುಷಿ. ಈ ಸೇತುವೆ ಈಗ ಮುಸ್ಸಂಜೆ ಹೊತ್ತಿಗೆ, ಬೆಳಗ್ಗೆನೆ ಹೊತ್ತಿಗೆ ಮಹಿಳೆಯರು, ಮಕ್ಕಳು 100 ಜನ, 1000 ಜನ ಗುಂಪಲ್ಲಿ ಬಂದು ಸೆಲ್ಫಿ ತೊಗೊಂಡು ಎಂಜಾಯ್ ಮಾಡ್ತಿರೋದನ್ನು, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿ ಖುಷಿ ಪಡ್ತಿರೋದನ್ನು ಇವತ್ತು ಜಗತ್ತು ನೋಡ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ಅತ್ಯಂತ ಖುಷಿ ಇದೆ. ಹೋಬಳಿದಲ್ಲಿ ಮಾಡಿರುವ ಯಾರು ಉಪಕಾರ ಮಾಡಿದಾರೋ ಅವ್ರ ಬಗ್ಗೆ ಅತ್ಯಂತ ಕೃತಜ್ಞತೆ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ.
ಸರ್, ಈ ಒಂದು ಸೇತುವೆಗೆ ತುಂಬ ಇತಿಹಾಸ ಇರುವಂಥದ್ದು. ನಾನು ಈಗಷ್ಟೇ ನೋಡ್ತಾ ಇದ್ದೆ, ಅಲ್ಲಿ ನದಿಯ ಪಕ್ಕದಲ್ಲಿ ಒಂದು ಚಿಕ್ಕ ಸೇತುವೆ ಕೂಡ ಕಾಣ್ತಾ ಇದೆ. ಅದು ಮಹಾರಾಜರ ಕಾಲದಲ್ಲಿ ಇರ್ತಕ್ಕಂಥ ಒಂದು ಸೇತುವೆ ಎನ್ನುವಂಥದ್ರ ಬಗ್ಗೆ ಕೂಡ ಕೇಳಲ್ಪಟ್ಟೆ. ಮತ್ತು ಮುಂದೆ ಒಂದು ಅದೇ ಜಲಾಶಯ ಇತ್ತು, ಲಿಂಗನಮಕ್ಕಿ ಜಲಾಶಯ, ಇದು ಕೂಡ ಅಲ್ಲಿ ಕಟ್ಟಲ್ಪಟ್ಟಿದೆ ಎನ್ನುವಂಥ ಮಾತನ್ನು ನೀವು ಬೆಳಗ್ಗೆ ನನ್ನ ಜೊತೆ ಮಾತಾಡ್ತಾ ಅಷ್ಟೇ ಹೇಳ್ತಾ ಇದ್ರೆ. ಸರ್, ಈ ಒಂದು ಸೇತುವೆ ಒಂದು ಇತಿಹಾಸವನ್ನು ಹೇಳೋದಾದರೆ, ಈ ಒಂದು ಸಿಗಂದೂರು ಸೇತುವೆ ಇತಿಹಾಸವನ್ನು ಹೇಳೋದಾದರೆ ಸರ್, ಅಂಬಾರ್ಗೋಡ್ಲು ಕಳಸವಳ್ಳಿ ಇದು ಸೇತುವೆ ಇದು ಆ್ಯಕ್ಚುಲಿ. ಇದು 2 ತಟ, ಇದು ಈ ಕಡೆ ಅಂಬಾರ್ಗೋಡ್ಲು, ಈ ಕಡೆ ಕಳಸವಳ್ಳಿ. ಇಲ್ಲಿ ನೂರಾರು ಕುಟುಂಬಗಳು, ಸಾವಿರಾರು ಕುಟುಂಬಗಳು ಈ ನೀರಿನಲ್ಲಿ ಮುಳುಗೋಗಿದ್ದಾವೆ ಈ ಊರಿನಲ್ಲಿ. ಇದು ಭಾಳ ಸಮೃದ್ಧವಾಗಿದ್ದಂಥ ಊರು. ಇದು 2 ಮುಳುಗಡೆ ನೋಡಿರೋ ಅಂಥ ಜಾಗ ಇದು. ಒಂದು ಮೈಸೂರು ಮಹಾರಾಜರ ಕಾಲದಲ್ಲಿ 1942ನೇ ಇಸ್ವಿ ಅಷ್ಟೊತ್ತಿಗೆ ಕಟ್ಟಲ್ಪಟ್ಟಿರ್ತಕ್ಕಂತಹ ಮಡೇನೂರಿನಲ್ಲಿ ಕಟ್ಟಿರ್ತಕ್ಕಂಥ ಹಿರೇಭಾಸ್ಕರ ಅಣೆಕಟ್ಟೆ ಅಂತ ಹೇಳ್ತಕ್ಕಂಥ ಒಂದು ಅಣೆಕಟ್ಟೆ. ಅದು ಸ್ವತಂತ್ರ ಪೂರ್ವದಲ್ಲೇ ಮೈಸೂರು ಮಹಾರಾಜರು ಇಲ್ಲಿ ವಿದ್ಯುತ್ ಉತ್ಪಾದನೆಯನ್ನು, ಶಿವನ ಸಮುದ್ರದ ನಂತರ ಇಲ್ಲಿ ಜಲವಿದ್ಯುತ್ತನ್ನು ಇಲ್ಲಿ ಉತ್ಪಾದನೆಯನ್ನು ಮಾಡ್ತಾಯಿದ್ರು. ಅದರ ನಂತರ 1964ರಲ್ಲಿ ಇಲ್ಲಿ ಪ್ರಜಾ ಸರ್ಕಾರ, ನಿಜಲಿಂಗಪ್ಪನವರು ಅವತ್ತು ಚೀಫ್ ಮಿನಿಸ್ಟರ್ ಆಗಿದ್ದರು. ಈ ಪ್ರೊಡಕ್ಷನ್ ಸಾಕಾಗೋದಿಲ್ಲ, ರಾಜ್ಯದ ವಿದ್ಯುತ್ ವಿಸ್ತಾರಕ್ಕೆ ಬೇಕಾಗಿರುವಾಗ ನಾವು ಜಾಸ್ತಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಇದ್ರ ಕೆಳಗಡೆ, ನೀವು ತೋರಿಸಿರ್ತಕ್ಕಂಥ ಜಾಗದ ಕೆಳಗಡೆ ಲಿಂಗನಮಕ್ಕಿ ಜಲಾಶಯ, ಈ ಹಿರೇಭಾಸ್ಕರದಕ್ಕಿಂತ ಕೆಳಗಡೆ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣ ಆಯಿತು. ಆಗ ಆ ನಿರ್ಮಾಣ ಆಗಿರತಕ್ಕಂತಹ ಆ ಜಲಾಶಯ ಈ ಶರಾವತಿ ನದಿ ತಟದ ಪಾತ್ರದ ಎಲ್ಲ ಜನರನ್ನು ಆಪೋಷಣೆ ತಗೊಂಡ್ಬಿಡ್ತು. ಜಮೀನು, ಮನೆ, ಅವರ ಜೀವನ ಕ್ರಮ, ಅವ್ರ ಸಂಸ್ಕೃತಿ, ನೂರಾರು ಜನ ಇದರಿಂದ ಬಾಧೆಗೊಳಗಾದರು. ಅದು ಒಂದು ನೇರ ಸಂತ್ರಸ್ತರು ಒಂದು ಕಡೆ, ಜಮೀನು ಕಳ್ಕೊಂಡಿರೋರು, ಅವರ ಮನೆ ಕಳ್ಕೊಂಡಿರೋರು ಅವರೊಂದು ಕಡೆ. ಆದರೆ ಮುಳುಗದೆ ಉಳಿದಿರ್ತಕ್ಕಂಥ ಜನರದ್ದು ಇನ್ನೊಂದು ಕಷ್ಟ. ನಾವೆಲ್ಲ ಮುಳುಗದೆ ಉಳಿದಿರ್ತಕ್ಕಂಥ ಜನ, ನಾವು ಹಿರೇಭಾಸ್ಕರದಲ್ಲಿ ಮುಳುಗಿರೋ ಜನ, ಮೇಲ್ಗಡೆ ಒಂದು ಜಮೀನು ಮಾಡಿಕೊಂಡು ಉಳಿದಿರ್ತಕ್ಕಂಥ ಜನ, ನಾವು ನಮ್ಮ ಸಂಪರ್ಕವನ್ನು ಅವತ್ತು ಕಡ್ಕೊಂಬಿಟ್ವಿ. ಪ್ರಜಾ ಸರ್ಕಾರ ಮುಳುಗದೆ ಉಳಿದಿರೋರ ಬಗ್ಗೆ ಯಾವುದೇ ಒಂದು ಆಲೋಚನೆಯನ್ನು ಅವತ್ತಿನ ಕಾಲದಲ್ಲಿ ಮಾಡಲಿಲ್ಲ. ಸಂಪರ್ಕ ಅವ್ರಿಗೇನು ಕೊಡಬೇಕಾಗಿತ್ತೋ, ಅವರಿಗೆ ಮೂಲಭೂತ ಸೌಕರ್ಯವನ್ನು ಇಂಥ ಒಂದು ಪ್ರಾಜೆಕ್ಟ್ ಮಾಡಿದ ನಂತರ ಆ ಜನರಿಗೆ ಕೊಡಬೇಕಾಗಿತ್ತೋ ಕೊಡಲಿಲ್ಲ. 100 ಕಿಲೋಮೀಟ್ರ್ ದೂರದ ರಸ್ತೆಯನ್ನು ಮಾಡಿಕೊಟ್ಟು, ಇದು ನಾವು ಸಂತ್ರಸ್ತರಿಗೆ ಮಾಡಿರೋ ರಸ್ತೆ ಅಂತ ಇದು ಹೇಳಲ್ಪಡ್ತು ಅವತ್ತು. ಇದು SVP ಅಂತ, ಶರಾವತಿ ವ್ಯಾಲಿ ಪ್ರಾಜೆಕ್ಟ್ ಅಂತ, ಲಿಂಗನಮಕ್ಕಿ ಜಲಾಶಯವನ್ನು ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್. 400 ಕೋಟಿ ರೂಪಾಯಿ ಖರ್ಚು ಮಾಡಿ ಅವರು ಈ ಪ್ರಾಜೆಕ್ಟನ್ನು ಮಾಡಿದ್ದಾರೆ. ಏಷ್ಯಾದಲ್ಲೇ ಅತ್ಯಂತ ಕನಿಷ್ಠ ದರಕ್ಕೆ ಇಲ್ಲಿ 10 ಪೈಸಾ, 6 ಪೈಸಾ, 7 ಪೈಸಕ್ಕೆ ಒಂದು ಯೂನಿಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ. 25,000 ಕೋಟಿಗಿಂತ ಜಾಸ್ತಿ ದುಡ್ಡು ಇವತ್ತು ಈ ಸರ್ಕಾರಕ್ಕೆ ಇಲ್ಲಿಯ ವಿದ್ಯುತ್ ಉತ್ಪಾದನೆಯಿಂದ ಬಂದಿದೆ. ಇಷ್ಟು ಉಪಕೃತವಾಗಿರ್ತಕ್ಕಂತಹ ಸರ್ಕಾರ ಈ ಜನರಿಗೆ ಏನನ್ನೂ ಮಾಡಿರಲಿಲ್ಲ. ಕಳೆದ 50-60 ವರ್ಷಗಳಲ್ಲಿ ಈ ಭಾಗದಲ್ಲಾಗಿರ್ತಕ್ಕಂಥ ಅನ್ಯಾಯಗಳಿಗೆ ಯಾರ್ಯಾರು ಆಡಳಿತ ನಡೆಸಿದ್ವೋ, ಯಾರ್ಯಾರು ಈ ಸರ್ಕಾರಗಳನ್ನು ಮುನ್ನಡೆಸಿದ್ರೋ ಅವರೆಲ್ಲರೂ ಕಾರಣೀಭೂತರೆ. ನ್ಯಾಯ ಸಿಗ್ತಿರೋದು ಈಗ. ಇಷ್ಟು ವರ್ಷ ಇದು ಆಲೋಚನೆ ಮಾಡಲಿಲ್ಲ. ಮತ್ತು ಈ ಭಾಗದ ಪ್ರದೇಶ ಹೇಗಿತ್ತು ಅಂತಂದರೆ, ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟನ್ನು ಹೊಂದಿರೋ ಅಂಥ ಪ್ರದೇಶ ಇದು. ಕರೂರು ಮತ್ತು ಹಿರೇಭಾಸ್ಕರ ಇವೆರಡೂ ವ್ಯಾಪಾರದ ಕೇಂದ್ರಗಳಾಗಿದ್ವು. ಈಗಿನ ತಾಲೂಕು ಕೇಂದ್ರ ಸಾಗರದಕ್ಕಿಂತ ಒಳ್ಳೆಯ ವ್ಯಾಪಾರ ವಹಿವಾಟು, ಕಾಳುಮೆಣಸು, ಅಡಿಕೆ, ಏಲಕ್ಕಿ, ಸಾಂಬಾರು ಪದಾರ್ಥಗಳು ಇಲ್ಲಿಂದ ದಕ್ಷಿಣ ಕನ್ನಡದಕ್ಕೆ ಬಂದರಿಗೆ ಹೋಗ್ಬಿಟ್ಟು ವ್ಯಾಪಾರ ವಹಿವಾಟನ್ನು ಮಾಡ್ತಕ್ಕಂಥ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇಲ್ಲಿದ್ದರು. ಅತ್ಯಂತ ಸಮೃದ್ಧವಾಗಿದ್ದಂಥ ಈ ಪ್ರದೇಶ ಮುಳುಗಡೆಯ ನಂತರ ತನ್ನೆಲ್ಲ ಕಷ್ಟಗಳಿಗೆ ಗುರಿ ಆಗಿಬಿಡ್ತು. ಬರೀ ಮನುಷ್ಯರು ಮುಳುಗಲಿಲ್ಲ ಸ್ವಾಮಿ, ದೇವರು ಮುಳುಗೋದು. ದೇವ್ರನ್ನ ತಗೊಂಡೋಗಲಿಲ್ಲ. ಭೂತ, ಜಟಕ, ಅತ್ಯಂತ ಕರೂರಿನ ವೈಭವದ ದೇವರು, ನಮ್ಮ ಹೋಬಳಿಯ ದೇವರವನು ವೆಂಕಟರಮಣ ಭಕ್ತರೆಲ್ಲ ಮುಳುಗೋಗ್ಬಿಟ್ರು. ವೆಂಕಟರಮಣ ಮಾತ್ರ ಉಳ್ಕೊಂಡ. ಈ ಥರದ ಅತ್ಯಂತ ವಿಪ್ಲವಗಳು ಈ ಮುಳುಗಡೆಯಲ್ಲಿ ನಡೆದಿದ್ದಾವೆ. ಈಗ ಅದಕ್ಕೆ ಒಂದು ಸುಸಂದರ್ಭ, ಇದನ್ನು ಒಂದು ಸಂಪರ್ಕ ಕೊಟ್ಟು ಆ ಕಷ್ಟಗಳು ಎಲ್ಲದೂ ಒಟ್ಟಿಗೆ ಪರಿಹಾರ ಆಗಿದೆ ಅಂತಲ್ಲ, ಈ ಸಂಪರ್ಕದ ಕಷ್ಟ ಈ ಕಾಲಘಟ್ಟದಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಸಂತೋಷ ಸಂಗತಿ. ಓಕೆ ಸರ್, ಈಗಾಗಲೇ ದಶಕಗಳ ಕನಸು ನನಸಾಗಿದೆ. ನಿಮ್ಮ ಹೋರಾಟವೂ ಕೂಡ ಫಲ ಕೊಟ್ಟಿದೆ. ಬಹು ವರ್ಷಗಳ ಕನಸು ನನಸಾಗಿದೆ ನಿಜ.
ಇವತ್ತು ನಾವು ಸಾಕಷ್ಟು ಕೇಳ್ತಾ ಇದ್ದೀವಿ ಸರ್, ಸೇತುವೆ ಕುಸಿತ ಎನ್ನುವಂಥದ್ರ ಬಗ್ಗೆ. ಪುಣೆಯಲ್ಲಿ ಸೇತುವೆ ಕುಸಿತು, ಇನ್ನೊಂದು ಬಿಹಾರದಲ್ಲಿ ಏನೋ ಸೇತುವೆ ಕುಸಿತು, ಮತ್ತೊಂದು ಸೇತುವೆ ಕುಸಿತು, ಹೀಗೆ ಸಾಕಷ್ಟು ಸೇತುವೆ ಕುಸಿತಗಳ ಒಂದು ಘಟನೆಗಳನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಣ್ತಾ ಇದ್ದೇವೆ. ಈ ಒಂದು ಸೇತುವೆ ನಿರ್ಮಾಣ ಆಗಬೇಕಾದ್ರೆ ಒಂದು ದೂರದೃಷ್ಟಿಯ ಕೋನವು ಕೂಡ ತುಂಬ ಇರುತ್ತೆ. ಹಾಗಾಗಿ ಏನೆಲ್ಲ ಒಂದು ಭದ್ರತೆಯ ವಿಚಾರವಾಗಿ ಈ ಒಂದು ಗಟ್ಟಿಮುಟ್ಟಿತನದ ಸೇತುವೆಯನ್ನು ನಿರ್ಮಾಣ ಮಾಡಲು ಹೇಗಿದೆ ಪ್ಲ್ಯಾನ್, ಏನು ರೂಪಿಸಿದ್ರು, ಹೇಗೆ ಒಂದು ಭದ್ರತೆಯ ದೃಷ್ಟಿಯಿಂದ ಈ ನಿರ್ಮಾಣಗೊಂಡಿದೆ ಸೇತುವೆ ಎನ್ನುವಂಥದ್ದು? ಕಳೆದ 2014 ನಂತರ ಭಾರತವನ್ನು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮತ್ತು ಈ ನಿತಿನ್ ಗಡ್ಕರಿರವರು ಮುನ್ನಡೆಸ್ತಾ ಇದ್ದಾರೆ. ಭಾರತದ ಕನ್ಸ್ಟ್ರಕ್ಷನ್ನಿನ ಸ್ವರೂಪ ಇದರ ನಂತರ ಚೇಂಜ್ ಆಗಿಬಿಟ್ಟಿದೆ. ಅತ್ಯಂತ ವ್ಯವಸ್ಥಿತವಾಗಿ ಇದು ನ್ಯಾಷನಲ್ ಹೈವೇಯ ಸ್ಟ್ಯಾಂಡರ್ಡಿಗೆ ಅನುಗುಣವಾಗಿ ಟೆಂಡರನ್ನು ಕರೆದಿದ್ದಾರೆ. ಇದು ಎಕ್ಸ್ಟ್ರಾ ಕೇಬಲ್ ಸ್ಟೇ ಬ್ರಿಡ್ಜ್ ಅಂಥೇಳಿ ಅತ್ಯಂತ ಒಳ್ಳೆಯ ಟೆಕ್ನಾಲಜಿಯ ಬ್ರಿಡ್ಜ್ ಇದು 4 ಪಿಲ್ಲರ್, 18 ಪಿಲ್ಲರ್ ಇದೆ. ಇದರಲ್ಲಿ 4 ಪಿಲ್ಲರು 0.75 ಕಿಲೋಮೀಟರ್ ಎಕ್ಸ್ಟ್ರಾ ಸ್ಟೇ ಕೇಬಲ್ ಬ್ರಿಡ್ಜಲ್ಲಿ ನಡೆಯುತ್ತೆ. ಉಳಿದಿರೋದೆಲ್ಲ ಪಿಲ್ಲರ್ ಹಾಕಿಬಿಟ್ಟು ಬ್ರಿಡ್ಜನ್ನು ಮಾಡಿದ್ದಾರೆ. ಅತ್ಯಂತ ಒಳ್ಳೆಯ ಕಂಪ್ನಿ ದಿಲೀಪ್ ಬಿಲ್ಡ್ಕಾನ್ ಅಂತ ಹೇಳ್ತಕ್ಕಂಥ ಕಂಪ್ನಿ. ಕೊರೋನಾ ಬಂದರೂ, ನೀರಿನ ವ್ಯತ್ಯಯಗಳಾದರೂ, ಅತಿಯಾದಂಥ ಮಳೆಯಾದರೂ ಈ ಪ್ರಾಜೆಕ್ಟನ್ನು ನಿಲ್ಲದೆ ಕಳೆದ 5.5 ವರ್ಷದಿಂದ ಅತ್ಯಂತ ಶ್ರದ್ಧೆಯಿಂದ ಇದನ್ನು ಕನ್ಸ್ಟ್ರಕ್ಷನನ್ನು ಮಾಡಿದ್ದಾರೆ. ಮೊನ್ನೆ ಕಳೆದ 3-4 ದಿನದ ಹಿಂದೆ ಇದರದ್ದು ವೆಯ್ಟ್ ಹಾಕಿಬಿಟ್ಟು ಸೆಗ್ಮೆಂಟಿಗೆ ಇಲ್ಲಿ ಒಂದೊಂದು ಸೆಗ್ಮೆಂಟ್ ಮೇಲ್ಗಡೆ 25 ಟನ್ನು, 50 ಟನ್ನು, 75 ಟನ್ನು, 100 ಟನ್ನು ಈ ಥರ ವೆಯ್ಟ್ ಹಾಕಿಬಿಟ್ಟು ಇದರದ್ದು ಟೆಸ್ಟಿಂಗನ್ನು ಮಾಡಿದ್ದಾರೆ. ಆ ಟೆಸ್ಟಿಂಗ್ನಲ್ಲಿ ಒಳ್ಳೆಯ ರೀತಿಯ ಫಲಿತಾಂಶ ಇಲ್ಲಿ ಬಂದಿದೆ. ಅತ್ಯಂತ ವ್ಯವಸ್ಥಿತವಾಗಿರುವಂಥ ಕನ್ಸ್ಟ್ರಕ್ಷನ್ನು, ಅತ್ಯಂತ ಸುಂದರವಾಗಿಯೂ ಸಂಜೆಯ ನಂತರ ದೀಪಾಲಂಕೃತಗೊಂಡ್ರೆ ಅತ್ಯಂತ ಪ್ರವಾಸಿ ತಾಣವಾಗಿಯೂ ಈ ಬ್ರಿಡ್ಜು ತನ್ನ ಸ್ವರೂಪವನ್ನು ಶಿವಮೊಗ್ಗ ಜಿಲ್ಲೆಯ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮದಲ್ಲಿ ಅತ್ಯಂತ ಒಳ್ಳೆಯ ಜಾಗವಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಅತ್ಯಂತ ಒಳ್ಳೆಯ ಕನ್ಸ್ಟ್ರಕ್ಷನನ್ನು ಈ ಕಂಪನಿ ಮಾಡಿದೆ ಅಂತ ನಮಗನ್ಸುತ್ತೆ. ಎಸ್, ಫೈನಲಿ ಬ್ರಿಡ್ಜ್ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಈಗಾಗಲೇ ಫಸ್ಟ್ ಸ್ಟೇಜ್ ಚೆಕಿಂಗ್ ಕೂಡ ಆಗಿರುವಂಥದ್ದು ಪರೀಕ್ಷೆ. ಸೊ ಹಾಗಾಗಿ ಯಾವಾಗ ಉದ್ಘಾಟನೆ ಆಗಬಹುದು? ನಿತಿನ್ ಗಡ್ಕರಿ ಅವರು ಬರ್ತಾರೆ ಅಥವಾ ಪ್ರಧಾನಿಗಳೇ ಬಂದು ಉದ್ಘಾಟನೆ ಮಾಡುವಂಥ ಸಾಧ್ಯತೆ ಇದೆಯಾ ಸರ್? ಹೇಗೆ? ಈಗ ಮಾನ್ಯ ನಮ್ಮ ಸಂಸದರು ಮೊನ್ನೆ ದೆಹಲಿಯಲ್ಲಿ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿದರು. ಅವರು ಹೇಳಿರುವ ಅಂಶದ ಪ್ರಕಾರ 14ನೇ ತಾರೀಕು ಆಗ್ಬೋದು ಇದು ಅಂತ ಹೇಳ್ತಕ್ಕಂಥ ಒಂದು ನಿರೀಕ್ಷೆ ಇದೆ. SP ಅವರು ಬರಬೇಕು, ಸ್ಥಳ ಪರಿಶೀಲನೆ ಎಲ್ಲ ಆಗಬೇಕು. ಸ್ವಲ್ಪ ಸಂಸದರು ನಾಳೆ ನಮ್ಮೂರಿಗೆ ಬರ್ತಿದ್ದಾರೆ, ಜಾಗ ಎಲ್ಲ ಇಲ್ಲಿ ಮಾಡ್ಬೋದು ಅಂತ ಹೇಳ್ತಕ್ಕಂಥದ್ದು. ಅಕೈರು 14ನೇ ತಾರೀಕಿಂದ ಆಗ್ಬೋದು. ಪ್ರಧಾನಮಂತ್ರಿಗಳು ಇಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು 50-60 ವರ್ಷ ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಜನರ ಕಷ್ಟ ಪರಿಹಾರದ ಸಂದರ್ಭದಲ್ಲಿ ಬರಬೇಕು ಅಂತ ಜನರ ಅಪೇಕ್ಷೆ ಇತ್ತು. ಅದು ನಮ್ಮ ಅಪೇಕ್ಷೆ ದೇಶದ ಮುನ್ನಡೆಸ್ತಕ್ಕಂಥವ್ರ ಸಮಯ ಅದಲ್ಲ, ಅವ್ರಿಗೆ ಬಟ್ಟಿರೋ ಅಂಥ ಸಂಗತಿಗಳು ಗೊತ್ತಿಲ್ಲ. ಗಡ್ಕರಿಯವರು ಅಂತೂ ಬರೋ ಸತ್ಯ ಅಂತ ಆಗಿದೆ. ರಾಜ್ಯದ ಕೇಂದ್ರವನ್ನು ಪ್ರತಿನಿಧಿಸ್ತಕ್ಕಂಥ ರಾಜ್ಯದ ಮಂತ್ರಿಗಳು, ರಾಜ್ಯ ಸರ್ಕಾರದ ಉನ್ನತ ಮಂತ್ರಿಗಳು ಮತ್ತು ಅಧಿಕಾರಿಗಳು ಈ ಥರದವರೆಲ್ಲ ಭಾಗವಹಿಸ್ತಾರೆ ಅಂತ ಹೇಳ್ತಕ್ಕಂಥ ನಿರೀಕ್ಷೆ ಇದೆ. ಎಸ್ ಸರ್, ಈಗ ಕಳೆದ ಮೇ ತಿಂಗಳಿನಲ್ಲಿ ಇದು ಪೂರ್ಣ ಆಗತ್ತೆ ಅಂತ ಹೇಳ್ತಕ್ಕಂಥ ನಿರೀಕ್ಷೆ ಇತ್ತು. ಅಕಾಲಿಕವಾಗಿರ್ತಕ್ಕಂತಹ ಅವಧಿ ಪೂರ್ಣ ಮುಂಗಾರು ಪ್ರಾರಂಭ ಆಗಿರೋದ್ರಿಂದ ಒಂದು 15 ದಿನ ನಿರಂತರ ಮಳೆ ಸುರಿದ್ಬಿಡ್ತು. ಮೇ 14ರಿಂದ 30 ತನಕ 16 ದಿನ. ಹಾಗಾಗಿ ಇದು ಸ್ವಲ್ಪ ಈಗ ಮಳೆಗಾಲದಲ್ಲಿ ಇದು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಬಂತು ಅನಿವಾರ್ಯವಾಗಿ. ಎಸ್ ಸರ್, ಸೆಕೆಂಡ್ ಲಾರ್ಜೆಸ್ಟ್ ಬ್ರಿಡ್ಜ್ ಸರ್, ಎಕ್ಸ್ಟ್ರಾ ಸ್ಟೇ ಕೇಬಲ್ ಬ್ರಿಡ್ಜ್ ಸೆಕೆಂಡ್ ಲಾರ್ಜೆಸ್ಟ್ ಇನ್ ಇಂಡಿಯಾ. ಈ ಥರದ ಒಂದು ತಂತ್ರಜ್ಞಾನವನ್ನು ಬಳಸಿದ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಈ ಥರದ ತಂತ್ರಜ್ಞಾನವನ್ನು ಬಳಸಿ ಮಾಡಿರ್ತಕ್ಕಂಥ ಸೇತುವೆ ಇಲ್ಲ. ಇದು ಅತ್ಯಂತ ಚೆನ್ನಾಗಿದೆ. ಇದು ಸಂಪರ್ಕ ಮೊದಲನೇದು ಸಂತ್ರಸ್ತರ ಶಾಪ ವಿಮೋಚನೆಯನ್ನು ಮಾಡುತ್ತೆ. ಶಿವಮೊಗ್ಗ ಜಿಲ್ಲೆಯ ಅಥವಾ ಕರ್ನಾಟಕದ ಪ್ರವಾಸೋದ್ಯಮದಲ್ಲಿ ಹೊಸ ಮೈಲಿಗಳನ್ನು ಸೃಷ್ಟಿ ಮಾಡ್ತಕ್ಕಂತಹ ವಿಪುಲ ಅವಕಾಶವನ್ನು, ಪ್ರಕೃತಿ ಮತ್ತು ಪರಿಸರ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ಈ ಸೇತುವೆಯ ಸುತ್ತಮುತ್ತಲ ಪರಿಸರದಲ್ಲಿದೆ. ಮುಂದಿನ ದಿನದಲ್ಲಿ ಅದನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲಸ ಮಾಡಬೇಕು ಅಂತ ಈ ಊರಿನ ನಿವಾಸಿಯಾಗಿ ನಾನು ವಿನಂತಿಯನ್ನು ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಇದರ ಜೊತೆಗೆ ದಕ್ಷಿಣ ಕನ್ನಡವನ್ನು ಸಂಪರ್ಕ ಮಾಡ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಒಂದು ವ್ಯವಸ್ಥಿತವಾದಂಥ ರಸ್ತೆಯಾಗಿ ಈಗ 900 ಕೋಟಿ ರೂಪಾಯಿ ನ್ಯಾಷನಲ್ ಹೈವೇ 369 ಈಗೇನು ಸ್ಯಾಂಕ್ಷನ್ ಆಗಿದೆ, ಅದಂತೆ ಶೀಘ್ರವಾಗಿ ಆ ಕೆಲಸಗಳು ಆಗಿ ಒಂದು ರಾಜ್ಯದ ಹೆದ್ದಾರಿಯ ನಕ್ಷೆಯಲ್ಲಿ ಇದೊಂದು
ಗುರುತರವಾಗಿರ್ತಕ್ಕಂಥ ರಸ್ತೆಯಾಗಿ ಇದು ಬದಲಾವಣೆ ಆಗಬೇಕು ಅಂತ ಹೇಳ್ತಕ್ಕಂಥ ಅಪೇಕ್ಷೆಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಎಸ್ ಸರ್, ಬಿ ವೈ ರಾಘವೇಂದ್ರ ಅವ್ರ ಜೊತೆ ತುಂಬಾ ಮಾತಾಡಿರ್ತೀರ ಸರ್ ಈ ಬ್ರಿಡ್ಜ್ ಆಗುವಂಥದ್ರ ಬಗ್ಗೆ. ಏನು ಹೇಳಿದ್ರು ರಾಘವೇಂದ್ರ ಅವರು ತಮ್ಮ ಜೊತೆಗೆ ಮಾತಾಡುವಂಥ ಅತ್ಯಂತ ನಮ್ಮೆಲ್ಲ ಹೋರಾಟಗಳಲ್ಲಿ ಸ್ಪಂದಿಸಿದ್ರು. ನಾವು ಕಾಲಾನುಕಾಲಕ್ಕೆ ಇದು ಆಗಲೇಬೇಕು ಅಂತ ಶತಪ್ರಯತ್ನವನ್ನು ಪಟ್ಟರು, ನಮ್ಮೊಟ್ಟಿಗೆ ಗಟ್ಟಿಯಾಗಿ ನಿಂತರು, ನಮ್ಮ ಹೋರಾಟದ ಕೂಗನನ್ನು ಒಂದು ಕನಸನ್ನು ನನಸು ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಶ್ರಮವನ್ನು ಮತ್ತು ಫಾಲೋಅಪ್ಪನ್ನು ಅವರು ಮಾಡಿದರು. ಅತ್ಯಂತ ಒಳ್ಳೆಯ ಕೆಲಸವನ್ನು ಸಂಸದರು ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದೊಂದು ಅದು ಎಲ್ಲದಕ್ಕಿಂತ ವಿಭಿನ್ನವಾಗಿ ನಿಲ್ತಕ್ಕಂತಹ 60 ವರ್ಷದ ಹಿಂದ್ಯಾರೋ ಮಾಡಿರೋ ತಪ್ಪನ್ನು ಪರಿಹಾರ ಮಾಡಿರ್ತಕ್ಕಂಥ ಪುಣ್ಯ ಕೆಲಸದಲ್ಲಿ ಅವರು ಭಾಜನರಾಗಿದ್ದಾರೆ ಅಂತೇಳಿ ಅತ್ಯಂತ ಹೆಮ್ಮೆ ಮತ್ತು ವಿಶ್ವಾಸ ಗೌರವದಿಂದ ಅವ್ರ ಬಗ್ಗೆ ಹೇಳೋದಕ್ಕೆ ಬಯಸ್ತೇನೆ. ವೀಕ್ಷಕರೇ, ಇದಾಗಿತ್ತು ಪ್ರಸನ್ನ ಕೆರೆಕೆಯವರ ಮಾತುಗಳು. ಇವರು ತಮ್ಮ ಹುಟ್ಟಿನಿಂದಲೂ ಕೂಡ ಈ ಒಂದು ಸೇತುವೆ ಆಗಬೇಕು ಎನ್ನುವಂತಹ ಕನಸನ್ನು ಕಟ್ಟಿಕೊಂಡು ಹೋರಾಟವನ್ನು ಮಾಡಿರ್ತಕ್ಕಂಥವರು. ಅನೇಕ ಈ ಸಾರ್ವಜನಿಕರ ಸಮಸ್ಯೆಯನ್ನು ಅರಿತುಕೊಂಡು ರಾಜಕೀಯ ನಾಯಕರ ಹತ್ರ ತೆಗೆದುಕೊಂಡು ಪರಿಹಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಈ ಒಂದು ಸೇತುವೆ ಆಗಲಿಕ್ಕೆ ಅವರು ಮುಂಚೂಣಿಯಾಗಿ ನಿಂತು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಭವ್ಯವಾಗಿರ್ತಕ್ಕಂತಹ ಸೇತುವೆ ಇತಿಹಾಸದ ಪುಟಗಳಲ್ಲಿ ಸೇರಲು ಸಜ್ಜಾಗಿದೆ. ಕೇಂದ್ರ ರಸ್ತೆ ಸಾರಿಗೆ ಸಚಿವರಾಗಿರ್ತಕ್ಕಂತಹ ನಿತಿನ್ ಗಡ್ಕರಿ ಅವರು ಬಂದು ಉದ್ಘಾಟನೆ ಮಾಡುವರಿದ್ದಾರೆ ಮತ್ತು ಕೇಂದ್ರ ಸಚಿವರು ಕೂಡ ಆಗಮಿಸುವರಿದ್ದಾರೆ. ಇಲ್ಲಿನ ಜನರ ಬಹುವರ್ಷಗಳ ಕನಸು ನನಸಾಗಲಿದೆ. ಇಲ್ಲಿನ ಜನರು ಪಟ್ಟಿರ್ತಕ್ಕಂತಹ ಒಂದು ಕಷ್ಟಕ್ಕೆ ಇವತ್ತು ಮುಕ್ತಿ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಕೂಡ ಈ ಒಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರ ಸೇತುವೆಗೆ ಭೇಟಿ ನೀಡಿ ಈ ಒಂದು ಭವ್ಯವಾಗಿರ್ತಕ್ಕಂತಹ ಸೇತುವೆಯನ್ನ ಕಣ್ತುಂಬಿಕೊಳ್ಳಿ ಎನ್ನುವಂತಹ ಮಾತನ್ನ ಹೇಳ್ತೇನೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ರುದ್ರಾಪುರ್ ಮಠ್, ವಿಶ್ವಾನಿ ಟಿವಿ, ಸಾಗರ.